ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ಅಪ್ಡೇಟ್ ಅನ್ನ ನೋಡ್ತಾ ಹೋಗೋದಾದ್ರೆ, ಯೋಗೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅನ್ನುವಂತಹ ತೀರ್ಪು ಹೊರಗೆ ಬಂದಿದೆ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಿರುವಂತಹ ಆದೇಶ ಇದು. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ. ಮರ್ಡರ್ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ದೋಷಿ ಅನ್ನುವಂತಹ ಆದೇಶ ಬಂದಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಬಂದಿರುವಂತಹ ತೀರ್ಪಿದು. ವಿನಯ್ ಸೇರಿ 19 ಆರೋಪಿಗಳು ಅಪರಾಧಿಗಳು. ಎಲ್ಲ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯುವಂತೆ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಸಂತೋಷ್ ಗಜಾನನ್ ಭಟ್ ಪೀಠದಿಂದ ಬಂದಿರುವಂತಹ ಆದೇಶ ಇದು. ಇನ್ನು ಶಿಕ್ಷೆಯ ಪ್ರಮಾಣ ಏನು, ಇದ್ರ ಬಗ್ಗೆ ಖಂಡಿತವಾಗ್ಲೂ ನಿಮಗೆ ಕುತೂಹಲ ಇದ್ದೇ ಇರುತ್ತೆ. ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ, ನಾಳೆ ಶಿಕ್ಷೆಯ ಪ್ರಮಾಣ ಹೊರಗೆ ಬರುತ್ತೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದ ತೀರ್ಪು ಹೊರಬಿದ್ದಿದೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ಹೇಳಿ ನ್ಯಾಯಾಲಯ ಮಹತ್ವದ ತೀರ್ಪನ್ನು ಹೊರಡಿಸಿದೆ. ಶಾಸಕರು ಖುದ್ದು ಹಾಜರಾಗಿದ್ರು. ಆ ಸಂದರ್ಭದಲ್ಲಿ ಕಸ್ಟಡಿಗೆ ಪಡೆಯುವಂತೆ ನ್ಯಾಯಾಲಯ ಆದೇಶವನ್ನು ಇತ್ತಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ಒಂದು ಆದೇಶ ಹೊರಗೆ ಬಂದಿರೋದು. ಧಾರವಾಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಯಾವಾಗ ಅನ್ನುವಂಥ ನಿಟ್ಟಿನಲ್ಲಿ ಹಲವಾರು ಪ್ರತಿಭಟನೆಗಳಾದವು. ಒಕ್ಕರಲ ಧ್ವನಿಯಿಂದ ಹಲವರು ಇದರ ಬಗ್ಗೆ ಒಂದಷ್ಟು ಪ್ರಶ್ನೆಯನ್ನೆತ್ತಿದ್ರು. ಇದು ರಾಜಕೀಯ ರೂಪವನ್ನು ಕೂಡ ಪಡೆದುಕೊಂಡಿತ್ತು. ನ್ಯಾಯಾಲಯದ ತೀರ್ಪೇ ಅಂತಿಮ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅನ್ನುವಂಥ ಆದೇಶ ಬಂದಿದೆ. ಕಳೆದ 10 ವರ್ಷಗಳಿಂದ ಪ್ರಕರಣದ ತನಿಖೆ ನಡೀತಾ ಇದ್ದು, ವಿನಯ್ ಕುಲಕರ್ಣಿ ಸೇರಿ ಉಳಿದ ಅಪರಾಧಿಗಳು ಅಂದರೆ 19 ಮಂದಿ ಅಪರಾಧಿಗಳು ಅಂತ ಹೇಳಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಈ ತೀರ್ಪು ಬಹಳ ಮುಖ್ಯವಾದಂಥ ತೀರ್ಪು. ಹಾಗಾದ್ರೆ ಯಾವೆಲ್ಲ ಸೆಕ್ಷನ್ ಇದು ಬಹಳ ಮುಖ್ಯ ಆಗುತ್ತೆ? ಪ್ರಕರಣದ ತನಿಖೆಯನ್ನು CBI ನಡೆಸುತ್ತೆ. ಸೆಕ್ಷನ್ 120B ಜೊತೆಗೆ 302, 217, 201, 143, 147, 148 ಜೊತೆಗೆ 149. ಇನ್ನು ಶಸ್ತ್ರಾಸ್ತ್ರ ಕಾಯಿದೆ ಸೆಕ್ಷನ್ 25 ಜೊತೆಗೆ 3, 5, 8, 29. ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಸೆಕ್ಷನ್ 13(2) ಜೊತೆಗೆ 13(1D) ಇದರ ಅಡಿ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿತ್ತು. ಅಂದರೆ ಚಾರ್ಜ್ ಶೀಟ್ನಲ್ಲಿ ಯಾವ ಸೆಕ್ಷನ್ ಅಡಿ ಅನ್ನೋದಕ್ಕೆ ನಾನು ಕೊಟ್ಟಂಥ ಡೀಟೇಲ್ಸ್ ಇದು. ಹಾಗಾದರೆ ಇದು ಯಾವಾಗ ಆಗಿತ್ತು ಕೊಲೆ? ಈ ಪ್ರಕರಣದ ಹಿನ್ನೆಲೆಯನ್ನು ಒಂದ್ಸತಿ ನಾವು ಮೆಲುಕು ಹಾಕೋದಾದರೆ, 2016 ಜೂನ್ನಲ್ಲಿ ನಡೆದಿದ್ದಂತಹ ಕೊಲೆ ಪ್ರಕರಣ ಇದು. 10 ವರ್ಷಗಳ ಸುದೀರ್ಘ ವಿಚಾರಣೆ. ಮತ್ತೊಮ್ಮೆ ನ್ಯಾಯಾಲಯ ಅಂದ ಸಂದರ್ಭದಲ್ಲಿ ಇಂಥ ಪ್ರಕರಣಗಳಲ್ಲಿ ಬೇಗ ತೀರ್ಪು ಬರಬೇಕು ಅನ್ನೋದು ಅವರ ಕುಟುಂಬಸ್ಥರ ಆಗ್ರಹ ಆಗಿರುತ್ತೆ, ಮನವಿ ಆಗಿರುತ್ತೆ, ನೋವಾಗಿರುತ್ತೆ. ಆದರೆ ಇಂಥ ಸಂದರ್ಭದಲ್ಲಿ ಹಲವಾರು ಪ್ರಕರಣಗಳನ್ನು ವಿಚಾರಣೆ ಮಾಡುವಂಥ ನ್ಯಾಯಾಲಯ ಸುದೀರ್ಘ 10 ವರ್ಷಗಳ ಈ ಪ್ರಕರಣಕ್ಕೆ ಈಗ ತೀರ್ಪು ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡಿ, ಕೋರ್ಟ್ನ ತೀರ್ಪಿಗೆ ಸಂಬಂಧಪಟ್ಟಂತೆ ಯೋಗೇಶ್ ಗೌಡ ಆಪ್ತರು ಈ ತೀರ್ಪಿಗೆ ಸಂಬಂಧಪಟ್ಟಂತೆಯೇ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ನಾನು ಈಗಲೇ ಬೆಳಗ್ಗೆನೆ ಹೇಳಿದ್ದೆ, ಈ ಒಂದು ಹೋರಾಟದಲ್ಲಿ ನಾವು ಗೆಲ್ತೇವೆ. ಇದು ಯಾರ್ಯಾರೋ ಸತ್ಯದ ಪರವಾಗಿ ಧ್ವನಿ ಎತ್ತಿದ್ರು, ಅವ್ರು ಧ್ವನಿ ಹತ್ತಿಕ್ಕುವಂತ ಕೆಲಸವೇನು ಮಾಡಿದ್ರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಅಂತ ಅನ್ನೋದನ್ನ ಇವತ್ತು ಮಾನ್ಯ ನ್ಯಾಯಾಲಯ ತೋರಿಸಿಕೊಟ್ಟಿದೆ. ಯಾರು ಶಕ್ತಿಯಿಂದ, ಹಣಬಲದಿಂದ, ರಾಜಕೀಯ ಶಕ್ತಿಯಿಂದ ನಾವು ಏನಾದರೂ ಮಾಡಿದ್ರು ಸಹ ಅದನ್ನ ನಾವು ಮುಚ್ಚಿ ಹಾಕಬಹುದು, ಪೊಲೀಸರನ್ನು ಉಪಯೋಗಿಸ್ಕೊಂಡು ಎಲ್ಲವನ್ನು ಮುಚ್ಚಿ ಹಾಕಬಹುದು ಅಂತ ಯಾರು ಇವತ್ತು ಒಂದು ಸೆಟಪ್ ಅನ್ನು ಮಾಡಕ್ ಹೋಗಿದ್ರು, ಅವ್ರು ಎಲ್ರಿಗೂ ಹಿನ್ನಡೆ ಆಗಿದೆ. ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ಯಾವ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳ ಮಾತನ್ನು ಕೇಳಿದ್ರು ತಪ್ಪು ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೂ ಕೂಡ ಇವತ್ತು 1ರಿಂದ ಆರೋಪಿ ನಂಬರ್ 2ರಿಂದ 19ರವರೆಗೂ ಎಲ್ಲರಿಗೂ ಕೂಡ ಶಿಕ್ಷೆ ಆಗಿದೆ. ಎರಡು ಜನರಿಗೆ ಅಕ್ಯೂಟಲ್ ಆಗಿದ್ದಾರೆ.
ಅದೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಯಾವ ಆಧಾರದಲ್ಲಿ ವಿನಯ್ ಕುಲಕರ್ಣಿ ದೋಷಿ ಅಂತ ಅವರ ಮೇಲೆ ಇದ್ದಂತ ಆರೋಪಗಳು ಸಾಕ್ಷಿಗಳೇನು ಸಿಕ್ಕಿತ್ತು ಸರ್ ಬಹಳಷ್ಟು ಸಾಕ್ಷಿಗಳಿದಾವೆ, ಅದು ನಾಳೆ ಗೊತ್ತಾಗುತ್ತೆ ಸರ್. ಅದು ಅಲ್ಲ, ಮತ್ತೆ ನಿಮ್ಮ ಆರೋಪ ಇವತ್ತುವರೆ ಅವರ ಆರೋಪಿ ಅವರು ಅಪರಾಧಿಗಳು ಹೌದು ಅನ್ನೋದನ್ನಷ್ಟೇ ಮಾತ್ರ ಕೋರ್ಟ್ ಹೇಳಿದೆ. ಅವ್ರು ಎಲ್ಲರೂ ಅಪರಾಧಿಗಳಂತ ಹೇಳಿದ್ದಾರೆ. ನಾನು ತಮ್ಮ ಮೂಲಕ ಹೇಳಕ್ ಇಷ್ಟೇ ಬಯಸ್ತೀನಿ, ಈ ಒಂದು ಪ್ರಕರಣದ ಹೋರಾಟಕ್ಕೆ ನಮ್ಗೆಲ್ಲರೂ ಬೆಂಬಲ ನೀಡಿದಂತ, ವಿಶೇಷವಾಗಿ ಧಾರವಾಡದಲ್ಲಿ ಸಮಾನ ಮನಸ್ಕ ಹೋರಾಟಗಾರರು ಯಾರ್ಯಾರು ನಮಗೆ ಬೆಂಬಲ ನೀಡಿದ್ರು ಅವ್ರಿಗೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಹೇಳಕ್ ಬಯಸ್ತೀನಿ. ಅದರಲ್ಲೂ ಕೂಡ ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಒಂದು ಪ್ರಕರಣವನ್ನ ನಾವು ಹೋರಾಟ ಮಾಡಬೇಕು, ಇದರ ನೈಜ ಆರೋಪಿಗಳು ಬಂಧನ ಆಗಬೇಕು ಅಂತ ಹೇಳಿ ನಾವು ಧ್ವನಿ ಎತ್ತಿದಾಗ ಎಲ್ಲ ಮಾಧ್ಯಮದವರು ಕೂಡ ನಮ್ಮ ಸಹಕಾರಕ್ಕೆ ನಿಂತುಕೊಂಡ್ರು, ನಮ್ಗೆ ಸಾಥ್ ಕೊಟ್ಟರು. ಹೀಗಾಗಿ ತಮಗೂ ಕೂಡ ಹೃದಯಪೂರ್ವಕ ನೋಡಿ ಮೇಡಮ್, ಕೊಲೆ ಪ್ರಕರಣಗಳಲ್ಲಿ ಯೂಶುವಲಿ ಆಗಿ 14 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗೋದಿಲ್ಲ. ಆದ್ರೂ ನಾಳೆ ನೋಡಬೇಕು, 10 ವರ್ಷ ಮೇಲ್ಪಟ್ಟು 14 ವರ್ಷ ಒಳಗಡೆ ಶಿಕ್ಷೆ ಆಗಬಹುದು ಅಂತ ನಮಗಿದೆ. ನಾವು ಬಯಸ್ತೇವೆ ಇಂತಹ ಒಂದು ಹೀನ ಕೃತ್ಯ ಮಾಡಿದವರಿಗೆ ಜೀವಾವಧಿ ಶಿಕ್ಷೆ ಆಗಲಿ ಅಂತ ನಾವು ಬಯಸ್ತೇವೆ. ನಾಳೆ ಕೋರ್ಟ್ ಅದು ಗೊತ್ತಾಗಿಲ್ಲ ಸರ್, ಯಾವ ಮಾನದಂಡ ಅಂತ ನಾಳೆ ಗೊತ್ತಾಗುತ್ತೆ ಸರ್. ತಾವೇ ಕೂಡ ತಮ್ಮ ಮಾಧ್ಯಮದಲ್ಲಿ ಅದನ್ನೆಲ್ಲವೂ ಕೂಡ ತಾವು ತೋರಿಸಿದಿರಿ. ಸಾಕ್ಷಿಗಳ ಮೇಲೆ ಯಾವ ತರ ಪ್ರಭಾವ ಬೀರಿದ್ರಿಂದಾಗಿ ಯಾರ್ಯಾರು ಬೇಲ್ಗಳು ಕ್ಯಾನ್ಸಲ್ ಆಯಿತು. ಅದರಲ್ಲಿ ನೋಡಬಹುದು ವಿನಯ್ ಕುಲಕರ್ಣಿ ಅವರು, ಅವರ ಮಾವ ಚಂದ್ರಶೇಖರ್ ಇಂಡಿ ಅವರು, ಆರೋಪಿ ನಂಬರ್ 9 ಅಶ್ವಥ್ ರವರು, ಇವರೆಲ್ಲರ ಬೇಲ್ ಕ್ಯಾನ್ಸಲ್ ಆಯಿತು, ಜೈಲಿಗೆ ಹೋದ್ರು, ಮತ್ತೆ ಬೇಲ್ ತಗೊಂಡು ವಾಪಸ್ ಬಂದ್ರು. ತಮ್ಮ ಮಾಧ್ಯಮಗಳಲ್ಲಿ ಎಲ್ಲ ತೋರಿಸಿದಿರಿ. ಸೊ ಇದರಲ್ಲಿ ಎಲ್ಲಾ ಡ್ರಾಮಾಗಳು ಕೂಡ ಆಗಿದೆ. ಈ ಒಂದು ಯೋಗೇಶ್ ಗೌಡರ ಕೊಲೆ ಪ್ರಕರಣವನ್ನ ಹತ್ತಿಕ್ಕುವ ಮೂಲಕ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜರಾಗಿ ಮೆರಿಬೇಕು ಅಂತ ಯಾರು ಹೊರಟಿದ್ರು ಅವ್ರೆಲ್ರಿಗೂ ಕೂಡ ಇವತ್ತು ಕಾನೂನಿನ ಮೂಲಕ ಉತ್ತರ ಸಿಕ್ಕಿದೆ ಅಂತ ನಾನು ಹೇಳ್ತೇನೆ. ಸರ್ ಆ ಭರವಸೆ ಇದ್ದಿದ್ರಿಂದಲೇ ನಾವು ಈ ಪ್ರಕರಣವನ್ನು ಸಿಬಿಐ ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ವಿ. ಸಿಬಿಐ ಹೋದ್ರೆ ಮಾತ್ರ ನಮಗೆ ನ್ಯಾಯ ಸಿಗಕ್ಕೆ ಸಾಧ್ಯ ಅಂತ ಹೋರಾಟ ಮಾಡ್ತಾ ಇದ್ವಿ. ಸಿಬಿಐ ದವರು, ವಿಶೇಷವಾಗಿ ಸಿಬಿಐ ತನಿಖಾ ತಂಡ ಏನಿತ್ತು, ಶ್ರೀ ರಾಕೇಶ್ ರಂಜನ್ ಅವರ ನೇತೃತ್ವದ ತಂಡ, ಅವರ ನೇತೃತ್ವದಲ್ಲಿ ಸಮೀವುಲ್ಲಾ ಅಂತ, ಬಸವರಾಜ್ ಅಂತ, ರಮೇಶ್ ಅಂತ ಏನು ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳಿದ್ರು, ರಾಕೇಶ್ ರಂಜನ್ ಅವರು ಬಹಳ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿ ಚಾರ್ಜ್ ಶೀಟ್ ಅನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೆ ಕೋರ್ಟ್ ಅಲ್ಲಿ ಅವಾಗಿನ SPP ಶ್ರೀ ಗಂಗಾಧರ್ ಶೆಟ್ಟರು ಬಹಳ ಚೆನ್ನಾಗಿ ಅದನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಅದನಂತರ ಬಂದಂತಹ ಸಿಬಿಐ ವಕೀಲರು ಕೂಡ ಹೇಮಾ ಮೇಡಮ್ ರವರು ಮತ್ತು ಅವರ ತಂಡ ಬಾಲಾಜಿ ಅವರು ಬಹಳ ಚೆನ್ನಾಗಿ ಈ ಪ್ರಕರಣವನ್ನು ಕೋರ್ಟ್ ಅಲ್ಲಿ ಮಂಡಿಸುವ ಮೂಲಕ ಇವತ್ತು ನಮ್ಗೆ ಗೆಲುವು ತಂದುಕೊಟ್ಟಿದ್ದಾರೆ. ಇದರಲ್ಲಿ ನಾವು ಏನು ಹೋರಾಟ ಮಾಡ್ತಾ ಇದ್ವಿ, ಇದರಲ್ಲಿ ಶ್ರೀಮತಿ ತುಂಗಮ್ಮ ಹಾಗೂ ಗುರುನಾಥ ಗೌಡರ ಜೊತೆ ನಮ್ಮ ಜೊತೆ ನಿಂತ್ಕೊಂಡು ನಮ್ಮಿಂದ ಯಾವುದೇ ₹1 ಫೀಸ್ ಕೂಡ ತಗೊಳ್ಳದಂಗೆ, ಇಲ್ಲಿವರೆಗೂ 9.5 ವರ್ಷದ ₹1 ಫೀಸ್ ಕೂಡ ತೆಗೆದುಕೊಂಡಂಗೆ ನಮಗೆ ಕಾನೂನಿನ ಸಲಹೆ ಕೊಡುವ ಮೂಲಕ ಕೋರ್ಟ್ನಲ್ಲಿ ನಿಂತ್ಕೊಂಡು ವಾದ ಮಾಡಿದಂತ ಶ್ರೀ ದೀಪಕ್ ಶೆಟ್ಟರು ಕೂಡ, ಅವರಿಗೆ ಕೂಡ ಈ ಒಂದು ಹೋರಾಟದ ಫಲ ಸಿಗಬೇಕು. ಅವರು ಬಹಳ ಬಾಜಿನರು ಇದ್ರು. ಇವತ್ತು ಗೆಲುವಿಗೆ ಪ್ರಮುಖ ಕಾರಣರಲ್ಲಿ ದೀಪಕ್ ಶೆಟ್ಟರು ಕೂಡ, ತಮ್ಮ ಮೂಲಕ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳಬೇಕು. ಹೋರಾಟ ಅಂತ ಹೇಳಿದ್ರಿ, ಈ ಹೋರಾಟದಲ್ಲಿ ನಿಮ್ಗೆ ಏನಾದ್ರು ಬೆದರಿಕೆ ಕರೆಗಳು, ತುಂಬಾ ಬೆದರಿಕೆಗಳು, ಒತ್ತಡಗಳು ಇವೆಲ್ಲವೂ ಬಂದು ಹೋಗಿದೆ. ಅವೆಲ್ಲವನ್ನು ಸಹಿಸಿಕೊಂಡಿದ್ದೀವಿ. ಇವತ್ತು ಬಹಳ ನನಗೆ ಆ ವರ್ಡ್ಸ್ ಕೂಡ ಬರ್ತಾ ಇಲ್ಲ. ನನಗೆ ಬಹಳ ಸಂತೋಷ ಆಗಿದೆ. 10 ವರ್ಷ ತುಂಬಾ ಕಷ್ಟಪಟ್ಟಿದೆ. ಈ ಗೆಲುವು ನಂದಲ್ಲ, ತಮ್ಮೆಲ್ಲರ ಗೆಲುವು ಅಂತ ಹೇಳಕ್ ಬಯಸ್ತೇವೆ. ಸರ್, ಈ ಕೇಸ್ನಿಂದ ಕಾನೂನು ಮೇಲೆ ನಂಬಿಕೆ ಬಂದಿದೆ. ಸೊ ನೀವು ಕಾನೂನಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಇರೋದು ಕಾನೂನಿನ ಮೇಲೆ, ಎಲ್ಲ ಜನ ಕೂಡ ಕಾನೂನಿನ ಮೇಲೆ ನಂಬಿಕೆ ಇಡಬೇಕು. ಕಾನೂನಿನಿಂದಲೇ ಈ ದೇಶ ನಡೀತಾ ಇರೋದು. ಈ ದೇಶ ಸಂವಿಧಾನದಿಂದ ನಡೀತಾ ಇದೆ. ಇದು ನಾನು ಅವಾಗಲೇ ಹೇಳಿದೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ರಾಜರ ವ್ಯವಸ್ಥೆ ಇಲ್ಲ. ಇಲ್ಲಿ ನಮ್ಮ ವಿನಯ್ ಕುಲಕರ್ಣಿ ಅಂತವರು ಅಂತಹ ಏನು ಮನಸ್ಥಿತಿಯನ್ನು, ರಾಜರ ಮನಸ್ಥಿತಿಯನ್ನು ಹೊಂದಿದಾರಲ್ಲ, ಅವ್ರೆಲ್ಲರಿಗೂ ಕೂಡ ಇದೊಂದು ಪಾಠ. ಯಾವ ಪೊಲೀಸ್ ಅಧಿಕಾರಿಗಳು ಇವ್ರು ರಾಜಕಾರಣಿಗಳ ಮಾತು ಕೇಳಿ ಕೆಲಸ ಮಾಡ್ತಾರೆ, ಅವ್ರಿಗೂ ಕೂಡ ಇದೊಂದು ಪಾಠ ಈ ಪ್ರಕರಣ ಅಂತ ಹೇಳಕ್ ಬಯಸ್ತೀನಿ. ಸರ್, ಇವತ್ತು ನನ್ನ ಜೊತೆ ಇಲ್ಲ. ಅವರ ತಾಯಿಯವರು ಸುಮಾರು 8 ವರ್ಷಗಳ ಕಾಲ ನಮ್ಮ ಜೊತೆ ಇದ್ದು ಹೋರಾಟಗಳಲ್ಲಿ ಏನು ನ್ಯಾಯಾಲಯದಲ್ಲಿ ಏನಾನು ಅರ್ಜಿಗಳನ್ನು ಸಲ್ಲಿಕೆ ಮಾಡಬೇಕು ಗುರುನಾಥ ಗೌಡರ ಮೂಲಕ ಸಲ್ಲಿಸ್ತಾ ಇದ್ರು. ಅವರ ತಾಯಿಯವರ ಆತ್ಮಕ್ಕೆ ಇವತ್ತು ಅವರಿಗೆ ಒಂದು ಶಾಂತಿ ಸಿಕ್ಕಿದೆ ಅಂತ ನಾನು ಸರ್. ಅದು ಬಿಡಿ, ಫ್ಯಾಮಿಲಿ ಜಗಳ ಯಾರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿಯಲ್ಲೋ ನಿಮ್ಮ ಫ್ಯಾಮಿಲಿಯಲ್ಲೋ ಬಿಡಿ ಸರ್. ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್. ರಕ್ತ ಸಂಬಂಧ ಇವತ್ತೆಲ್ಲ ನಾಳೆ ನೋಡಿದ್ರಲ್ಲ, ಯೋಗೇಶ್ ಅವರಿಗೆ ಆಪ್ತರಾಗಿರುವವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ
ಮಾತುಗಳನ್ನು ಯಾವ ರೀತಿ ಹಂಚಿಕೊಂಡಿದ್ದಾರೆ ಅನ್ನೋದನ್ನು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಇದು ಸುದೀರ್ಘ 10 ವರ್ಷಗಳ ಕಾಯುವಿಕೆ. 2016 ಜೂನ್ 15ರಂದು ಧಾರವಾಡದ ಸಪ್ತಾಪುರದ ಯೋಗೇಶ್ ಗೌಡ ಅವರದ್ದೇ ಒಡೆತನದ ಉದಯ್ ಜಿಮ್ನಲ್ಲಿ ಬೆಳಗಿನ ಜಾವ ದಿನಪತ್ರಿಕೆ ಓದ್ತಾ ಇದ್ದ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ದುಷ್ಕರ್ಮಿಗಳ ಗುಂಪು ಅವರ ಕಣ್ಣಿಗೆ ಖಾರದ ಪುಡಿ ಎರಚಿರುತ್ತೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ನಿರ್ದಾಕ್ಷಿಣ್ಯವಾಗಿ ಬರ್ಬರವಾಗಿ ಹತ್ಯೆ ಮಾಡಿ ಅಲ್ಲಿಂದ ಪರಾರಿಯಾಗಿರ್ತಾರೆ. ಆರಂಭದಲ್ಲಿ ಸ್ಥಳೀಯ ಪೊಲೀಸರು ಈ ಪ್ರಕರಣವನ್ನು ರಿಯಲ್ ಎಸ್ಟೇಟ್ ಅಂದರೆ ಆಸ್ತಿ ವಿವಾದ ಇರಬಹುದು ಅಂತ ಶಂಕೆ ವ್ಯಕ್ತಪಡಿಸಿರ್ತಾರೆ. ವೈಯಕ್ತಿಕ ದ್ವೇಷ ಇರಬಹುದು ಅಂತ ಅಂದ್ಕೊಳ್ತಾರೆ. ಈ ನಿಟ್ಟಿನಲ್ಲಿ ಕೊಲೆ ನಡೆಸಿರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ತನಿಖೆ ನಡೀತಾ ಇರುತ್ತೆ. ಬಸವರಾಜ್ ಮುತ್ತಗಿ ಸೇರಿದ ಹಾಗೆ 6 ಜನರನ್ನ ಸಂದರ್ಭದಲ್ಲಿ ಬಂಧನ ಕೂಡ ಮಾಡಿರ್ತಾರೆ. ಆದರೆ ಯೋಗೇಶ್ ಗೌಡ ಅವರ ಸಹೋದರ ಗುರುನಾಥ್ ಗೌಡ ಮತ್ತು ಇತರ ಕುಟುಂಬಸ್ಥರು ಇದೊಂದು ರಾಜಕೀಯ ಪ್ರೇರಿತ ಹತ್ಯೆ ಅಂತ ಗಂಭೀರ ಆರೋಪವನ್ನು ಮಾಡ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋಗೋದಾದರೆ ಪ್ರಕರಣ ನಂತರದ ದಿನಗಳಲ್ಲಿ CBI ತೆಕ್ಕೆಗೆ ಹೋಗುತ್ತೆ. ಸುದೀರ್ಘ ತನಿಖೆಯನ್ನು ಮಾಡಲಾಗುತ್ತೆ. ಆ ನಂತರದ ಸಂದರ್ಭದಲ್ಲಿ ನ್ಯಾಯಾಲಯದ ಮೊರೆ ಹೋದ ಸಂದರ್ಭದಲ್ಲಿ ಏನಾಗಬಹುದು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇವತ್ತು ಲಭ್ಯವಾಗಿರುವಂಥದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದಾಗ ಈ ಪ್ರಕರಣವನ್ನು CBIಗೆ ವಹಿಸೋದಕ್ಕೆ ನಿರಾಕರಣೆ ವ್ಯಕ್ತವಾಗಿರುತ್ತೆ. ಮತ್ತೊಮ್ಮೆ ಇದನ್ನು ಉಲ್ಲೇಖ ಮಾಡಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇರುತ್ತೆ. ಆ ಸಂದರ್ಭದಲ್ಲಿ CBIಗೆ ಒತ್ತಾಯ ಕೇಳಬರುತ್ತೆ. ಯೋಗೇಶ್ ಕುಟುಂಬಸ್ಥರು ಹಾಗೂ BJP ಇದನ್ನು ನಿರಂತರವಾಗಿ ಪ್ರತಿಭಟನೆ ಮಾಡಿ ಇದು CBIಗೆ ಹಸ್ತಾಂತರ ಆಗಬೇಕು ಅನ್ನುವಂತಹ ವಿಚಾರವನ್ನು ಉಲ್ಲೇಖ ಮಾಡಿರ್ತಾರೆ. ಬಟ್ ಅಂತಹ ಯಾವುದೇ ಬೆಳವಣಿಗೆಗಳು ಆ ಸಂದರ್ಭದಲ್ಲಿ ನಡೆಯೋದಿಲ್ಲ. 2019ಕ್ಕೆ ಹೋಗೋಣ. BS ಯಡಿಯೂರಪ್ಪ ನೇತೃತ್ವದ BJP ಸರ್ಕಾರ ಅಧಿಕಾರವನ್ನು ನಡೆಸ್ತಾ ಇರುತ್ತೆ. ತತ್ಕ್ಷಣವೇ ಆದಂತಹ ಮಹತ್ವದ ಬೆಳವಣಿಗೆ ಯೋಗೇಶ್ ಗೌಡ ಕುಟುಂಬದ ಒತ್ತಾಯದ ಮೇರೆಗೆ 2019 ಸೆಪ್ಟೆಂಬರ್ನಲ್ಲಿ ಈ ಪ್ರಕರಣವನ್ನು CBI ತನಿಖೆಗೆ ವಹಿಸಲಾಗಿತ್ತು. CBI ತನಿಖೆ ಆಗ್ತಾ ಇದ್ದಂತೆ ಆದಂತಹ ಮೇಜರ್ ಡೆವಲಪ್ಮೆಂಟ್ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ ವಿನಯ್ ಕುಲಕರ್ಣಿ ಬಂಧನ. CBI ಅಧಿಕಾರಿಗಳು ತನಿಖೆಯನ್ನು ಕೈಗೆತ್ತಿಕೊಳ್ತಾರೆ. ಪ್ರಕರಣಕ್ಕೆ ದೊಡ್ಡ ತಿರುವು ಕೂಡ ಸಿಗುತ್ತೆ. ಸಾಕ್ಷ್ಯ ನಾಶ ಇರ್ಬೋದು, ಬೆದರಿಕೆ ಇರ್ಬೋದು, ಹತ್ಯೆಯ ಸಂಚು ರೂಪಿಸಿದ ಎಲ್ಲ ಆರೋಪದ ಮೇಲೆ ನವೆಂಬರ್ 5, 2020ರಲ್ಲಿ ಮಾಜಿ ಸಚಿವ ಅಂದು ವಿನಯ್ ಕುಲಕರ್ಣಿ ಅವರನ್ನು CBI ಬಂಧನಕ್ಕೆ ಒಳಪಡಿಸುತ್ತೆ. ಇನ್ನು ವಿನಯ್ ಕುಲಕರ್ಣಿ ಅವರ ಸಂಬಂಧಿ ಚಂದ್ರಶೇಖರ್ ಇಂಡಿ ಸೇರಿದ ಹಾಗೆ ಇತರ ಕೆಲವರನ್ನು ಕೂಡ ಆ ಸಂದರ್ಭದಲ್ಲಿ ಬಂಧನಕ್ಕೆ ಒಳಪಡಿಸಲಾಗುತ್ತೆ. CBI ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ವಿನಯ್ ಕುಲಕರ್ಣಿ ಅವರನ್ನು ಪ್ರಮುಖ ಆರೋಪಿ A1 ಅಂತ ಗುರುತಿಸಲಾಗುತ್ತೆ. ಆ ನಂತರದ ಸಂದರ್ಭದಲ್ಲಿ ಕಾನೂನು ಅಂದರೆ ಯಾವುದೇ ಆರೋಪಿಗೂ ಅಪರಾಧಿಗೆ ಅವಕಾಶಗಳು ಜಾಸ್ತಿ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಸೊ ಪ್ರಕರಣ ಇತ್ಯರ್ಥ ಆಗುವವರೆಗೂ ಕೂಡ ತಮ್ಮದೇ ಆದಂಥ ಕಾನೂನಾತ್ಮಕ ಒಂದು ಸಹಕಾರವನ್ನು ಪಡ್ಕೊಳ್ಬೋದು. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಸುಪ್ರೀಂ ಮೊರೆ ಹೋಗ್ತಾರೆ ಇದೇ ವಿನಯ್ ಕುಲಕರ್ಣಿ. ಆವಾಗೇನಾಯಿತು ನೋಡ್ತಾ ಹೋಗೋದಾದರೆ 9 ತಿಂಗಳ ಕಾಲ ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿದ್ದಂತಹ ವಿನಯ್ ಕುಲಕರ್ಣಿ 2021 ಆಗಸ್ಟ್ ಸುಪ್ರೀಂ ಕೋರ್ಟ್ ಅವರಿಗೆ ಷರತ್ತುಬದ್ಧ ಜಾಮೀನನ್ನು ಕೊಡುತ್ತೆ. ನೋಡಿ ಕಾನೂನಾತ್ಮಕ ಅವಕಾಶಗಳು ಹೆಂಗಿರುತ್ತೆ ಅಂತ. ಆರೋಪಿ ಅಪರಾಧಿ ಅಂತ ಸಾಬೀತಾಗೋವರೆಗೂ ಕೂಡ ಇಲ್ಲಿ ಅವಕಾಶಗಳಿದ್ದಾವೆ. ಅದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸುಪ್ರೀಂ ಮೊರೆ ಹೋದಂತಹ ವಿನಯ್ ಕುಲಕರ್ಣಿ ಜಾಮೀನನ್ನು ಪಡ್ಕೊಳ್ತಾರೆ. ಆಗ ಯೋಗೇಶ್ ಗೌಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುತ್ತೆ. ಅಯ್ಯೋ ಈ ಕಾನೂನಿನ ಮೊರೆ ಹೋದ್ವಿ, ನಮಗೆ ನ್ಯಾಯ ಸಿಗೋದಿಲ್ವಾ? ಈ ರೀತಿಯ ಒಂದಷ್ಟು ಒದ್ದಾಟಗಳು ಖಂಡಿತವಾಗ್ಲೂ ಇದ್ದೇ ಇತ್ತು. ಪ್ರಮುಖ ಷರತ್ತು ಆ ಸಂದರ್ಭದಲ್ಲಿ ಏನಿತ್ತು ನೋಡೋದಾದರೆ ನ್ಯಾಯಾಲಯದ ಅನುಮತಿ ಇಲ್ಲದೆ ಧಾರವಾಡ ಜಿಲ್ಲೆಯನ್ನು ಪ್ರವೇಶಿಸೋ ಹಾಗಿಲ್ಲ. ಇದನ್ನು ಗಮನಿಸಬೇಕಾಗತ್ತೆ. ಈ ಷರತ್ತಿನ ಕಾರಣದಿಂದಲೇ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಪಡೆದು ಧಾರವಾಡ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ವಿನಯ್ ಕುಲಕರ್ಣಿ ಗಡಿ ಜಿಲ್ಲೆಗೆ ಅಂದರೆ ಜಿಲ್ಲೆಯ ಗಡಿಗೆ ಹೊಂದಿಕೊಂಡಂತೆ ಡಿಜಿಟಲ್ ಹಾಗೂ ಪರೋಕ್ಷ ಪ್ರಚಾರವನ್ನು ಮಾಡಿ ಬಹುಮತದಿಂದ ಜಯಗಳಿಸಿ ಶಾಸಕರಾಗ್ತಾರೆ. ನೋಡಿ ಎಂಥ ಬೆಳವಣಿಗೆಗಳು ರಾಜಕೀಯದಲ್ಲಿ ನಡೆದು ಹೋಗುತ್ತೆ. ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ನ್ಯಾಯಾಲಯದ ತೀರ್ಪು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ಗಮನಿಸಬೇಕಾಗತ್ತೆ. ಇದನ್ನೆಲ್ಲ ಹೊರತುಪಡಿಸಿ ಸದ್ಯದ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಹೋಗೋದಾದರೆ ಸುದೀರ್ಘ 10 ವರ್ಷಗಳ ಹೋರಾಟ, ಯೋಗೇಶ್ ಗೌಡ ಆಪ್ತರು ಮಾತಾಡಿದ್ದನ್ನು ನೀವು ಗಮನಿಸಿದ್ದೀರಿ. ಎಂಥ ಒಂದು ಆಕ್ರೋಶ ಇತ್ತು, ಎಂಥ ಒಂದು ನೋವಿತ್ತು, ನ್ಯಾಯ ಎಲ್ಲಿದೆ ಅನ್ನುವಂಥ ಪ್ರಶ್ನೆಯನ್ನು ಇದೇ ಯೋಗೇಶ್ ಗೌಡ ಕುಟುಂಬಸ್ಥರು ಕೇಳಿದ್ರು. ಅಂತಿಮವಾಗಿ ಬಂದಿರುವಂತಹ ತೀರ್ಪಿದು. ಹಾಗಾದರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ಯಾರ್ಯಾರು? ವಿನಯ್ ಕುಲಕರ್ಣಿ ಆಗಲೇ ಉಲ್ಲೇಖ ಮಾಡಿದ ಹಾಗೆ A1, ಚಂದ್ರಶೇಖರ್ ಇಂಡಿ ಅಂದರೆ ವಿನಯ್ ಕುಲಕರ್ಣಿ ಅವರ ಸೋದರ ಮಾವ ಬಸವರಾಜ ಮುತ್ತಗಿ, ಇನ್ನು ವಿನಾಯಕ್ ಕಟಗಿ, ಶಿವಾನಂದ ಬಾಗವಾಡಿ, ಸಂದೀಪ್ ಸವದತ್ತಿ, ಮಹಂತೇಶ್ ಸಿರಿಯಣ್ಣವರ್, ನವೀನ್ ಮುದ್ದಾಪುರ್ ಸೇರಿದ ಹಾಗೆ ಒಟ್ಟು 17 ಆರೋಪಿಗಳು. ಅಂತಿಮವಾಗಿ ತೀರ್ಪು ಕೂಡ ಹೊರಗೆ ಬಂದಿದೆ. ಆದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಸಂತೋಷ್ ಗಜಾನನ್ ಭಟ್ ಅವರ ಪೀಠದ ಆದೇಶ ಇದು. ಡೆಫಿನೆಟ್ಲಿ ವಿನಯ್ ಕುಲಕರ್ಣಿ ಅವರು
ಈ ಒಂದು ತೀರ್ಪನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನು ಖಂಡಿತವಾಗ್ಲೂ ಸಲ್ಲಿಸುವಂತಹ ಸಾಧ್ಯತೆಗಳು ಇದ್ದಾವೆ. ಸೊ ಆ ನಿಟ್ಟಿನಲ್ಲಿ ಮುಂದಿನ ಕಾನೂನಾತ್ಮಕ ಬೆಳವಣಿಗೆಗಳು ಏನಿರಬಹುದು ಅನ್ನುವಂಥ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಬಟ್ ಕಳೆದ 10 ವರ್ಷಗಳಿಂದ ಪ್ರಕರಣದ ತನಿಖೆ ನಡೀತಾ ಇದ್ದು ವಿನಯ್ ಕುಲಕರ್ಣಿ ಸೇರಿದ ಹಾಗೆ ಆ ಅಪರಾಧಿಗಳು ಅಂತ ಏನಿದ್ದಾರೆ, ಅಂದರೆ ಆರೋಪಿಗಳ ಸ್ಥಾನದಲ್ಲಿದ್ದವರು ಅಪರಾಧಿಗಳು ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರೋದು. ವಿನಯ್ ಕುಲಕರ್ಣಿ ಸೇರಿ 17 ಆರೋಪಿಗಳು ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂಥ ಸಂತೋಷ್ ಗಜಾನನ್ ಭಟ್ ಅವರು ಕೊಟ್ಟಿರುವಂಥ ತೀರ್ಪಿನಲ್ಲಿ ಉಲ್ಲೇಖವಾಗಿರುವಂಥ ಹೆಸರುಗಳು. ಸೊ ಇಲ್ಲಿ ಗಮನಿಸಬೇಕಾದ ಮಗದೊಂದು ಅಂಶ ಅಂತ ಹೇಳಿದ್ರೆ, ಯೋಗೇಶ್ ಗೌಡ ಕುಟುಂಬಸ್ಥರು, ಕಣ್ಣೀರಿಟ್ಟಂತಹ ಕುಟುಂಬಕ್ಕೆ 10 ವರ್ಷ ಆದ ನಂತರವಾದರೂ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಯೋಗೇಶ್ ಗೌಡ ಕೊಲೆ ಪ್ರಕರಣದ ತೀರ್ಪು ಹೊರಗೆ ಬಂದಿದೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರುವಂಥ ಮಹತ್ವದ ತೀರ್ಪು. ಸುದೀರ್ಘ 10 ವರ್ಷಗಳ ಹೋರಾಟ ಇದು. ವಿನಯ್ ಕುಲಕರ್ಣಿ ಅಪರಾಧಿ. ಮತ್ತೊಮ್ಮೆ ವಿನಯ್ ಕುಲಕರ್ಣಿ ಕಾಂಗ್ರೆಸ್ ಶಾಸಕ ಅಪರಾಧಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದೆ. ಕೋರ್ಟ್ಗೆ ಶಾಸಕರು ಖುದ್ದು ಹಾಜರಾಗಿದ್ದರು. ಯಾಕಂದರೆ ತೀರ್ಪಿತ್ತು, ಏನಾಗಬಹುದು ಅನ್ನುವಂಥ ಪ್ರಶ್ನೆಗಳಿತ್ತು. ಅದಕ್ಕೆ ಅಂತಿಮವಾಗಿ ನ್ಯಾಯಾಲಯದಿಂದಲೇ ಬಂದಿರುವಂಥ ಉತ್ತರ. ಕಸ್ಟಡಿಗೆ ಪಡಿಬೇಕು ಅಂಥೇಳಿ ಕೋರ್ಟ್ ತತ್ಕ್ಷಣವೇ ತನ್ನ ಆದೇಶದ ಸಂದರ್ಭದಲ್ಲೇ ಸೂಚನೆಯನ್ನು ಕೂಡ ಕೊಟ್ಟಿದೆ. ಇದನ್ನು ಹೊರತುಪಡಿಸಿ ನಾವು ನೋಡ್ತಾ ಹೋಗೋದಾದರೆ ಯಾವಾಗ ತೀರ್ಪು ಪ್ರಕಟ ಆಗುತ್ತೆ ಅಂಥೇಳಿ ಅದು ನಾಳೆ ಕಂಪ್ಲೀಟ್ ಕ್ಲಾರಿಟಿ ಅನ್ನೋದು ಲಭ್ಯವಾಗುತ್ತೆ. ಸೊ ಯೋಗೇಶ್ ಗೌಡ ಕೊಲೆ ಪ್ರಕರಣದ ತೀರ್ಪನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಕಟ ಮಾಡಿದೆ. ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅಂತೇಳಿ ಕೋರ್ಟ್ ಘೋಷಣೆ ಮಾಡಿರುವುದು. ಜನಪ್ರತಿನಿಧಿ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂಥ ಸಂತೋಷ್ ಗಜಾನನ್ ಭಟ್ ಅವರು ಕೊಟ್ಟಿರುವಂಥ ತೀರ್ಪಿದು. ಯೋಗೇಶ್ ಗೌಡ ಕೊಲೆ ಪ್ರಕರಣದ ತೀರ್ಪನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಕಟಿಸಿರುವ ಹಿನ್ನೆಲೆಯಲ್ಲಿ ಕಾನೂನಾತ್ಮಕ ಬೆಳವಣಿಗೆಗಳು ಏನಾಗಬಹುದು ಅಂತ ನೋಡ್ತಾ ಇದ್ದೀವಿ. ಇನ್ನು ರಾಜಕೀಯ ಬೆಳವಣಿಗೆಗಳು ಏನಾಗಬಹುದು ಅಂತ ಒಂದು ಕಡೆ ನೋಡಿ, ಕರ್ನಾಟಕ ಕಾಂಗ್ರೆಸ್ನ ಸುದೀರ್ಘ ಆಡಳಿತದಲ್ಲಿ ಒಂದಲ್ಲ ಒಂದು ಬೆಳವಣಿಗೆಗಳು ನಡೀತಾ ಇದೆ. ಇನ್ ಬಿಟ್ವೀನ್ ನಾನು ಉಲ್ಲೇಖ ಮಾಡೋದಾದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೋಡಿ ರಾಜಕೀಯದ ರಾಜೀನಾಮೆ ಪರ್ವ ಆರಂಭ ಆಗಿದೆ. ಜಬ್ಬಾರ್ ಇರ್ಬೋದು, ನಜೀರ್ ಅಹಮದ್ ಇರ್ಬೋದು. ಈಗೆಲ್ಲ ಕುತೂಹಲ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮೇಲಿದೆ. ಅಮಾನತು ಪರ್ವ ಅಂತ ಇದನ್ನೇನಾದರೂ ಕರಿಬೇಕಾಗುತ್ತಿಲ್ಲ. ಸೊ ಹಾಗಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶದ ನಂತರ ಜಮೀರ್ ಅಹಮದ್ ಖಾನ್ ಅವರ ಭವಿಷ್ಯ ನಿರ್ಧಾರ ಆದರೆ ವಿನಯ್ ಕುಲಕರ್ಣಿ ಅವರ ಭವಿಷ್ಯ, ರಾಜಕೀಯ ಭವಿಷ್ಯ ಏನಾಗಬಹುದು ಅನ್ನೋದು ಮತ್ತೊಂದು ಪ್ರಶ್ನೆ. ರೈಟ್. ಇನ್ನು ವಿನಯ್ ಕುಲಕರ್ಣಿ ಈ ಯೋಗೇಶ್ ಗೌಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂದಿರುವಂಥ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಪ್ರಸನ್ನ, ನ್ಯಾಯಾಲಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನು ಪ್ರಕಟ ಮಾಡಿದೆ. ಪ್ರಮುಖವಾಗಿ ಈ ತೀರ್ಪಿನಲ್ಲಿರುವಂಥ ಅಂಶಗಳು ಯಾವ್ದ್ಯಾವುದು, ಯಾವ್ಯಾವ ಸೆಕ್ಷನ್ಸ್, ಶಿಕ್ಷೆಯ ಪ್ರಮಾಣ ಯಾವಾಗ ಉಲ್ಲೇಖ ಮಾಡುತ್ತೆ ನ್ಯಾಯಾಲಯ? ತಲೆ ಬಾಗಲೇಬೇಕಾಗತ್ತೆ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಬರೋಬ್ಬರಿ 10 ವರ್ಷಗಳ ಕಾಲ ವಿಚಾರಣೆ ನಡೆದಿರುವಂಥದ್ದು ಈ ಪ್ರಕರಣ. 2016 ಜೂನ್ 15ನೇ ತಾರೀಕು ನಡೆದಿರುವಂಥ ಈ ಪ್ರಕರಣದಲ್ಲಿ ಅವತ್ತು ಜಿಮ್ನಲ್ಲಿ ಯೋಗೇಶ್ ಗೌಡರು ಇರ್ತಾರೆ. ಅವ್ರದ್ದೇ ಜಿಮ್, ಅದು ಸ್ವಂತ ಜಿಮ್ಮು. ಆದರೆ ಅದೇ ಜಿಮ್ಗೆ ನುಗ್ಗಿದ್ದಂಥ ದುಷ್ಕರ್ಮಿಗಳ ತಂಡ ಅವ್ರನ್ನ ಕೊಚ್ಚಿ ಕೊಲೆ ಮಾಡ್ತದೆ. ಈ ಪ್ರಕರಣ ಇದೆಯಲ್ಲ, ಇಡೀ ದೇಶದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತದೆ. ಕಾರಣ ಏನಂತಂದರೆ, ಈ ಪ್ರಕರಣದ ಜಾಡು ಹಿಡಿದು ಹೊರಟಂತಹ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗಿದ್ದ ವಿಚಾರ ಏನಂತಂದರೆ, ಈ ಕೇಸ್ನಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿದ್ದಂತಹ ವಿನಯ್ ಕುಲಕರ್ಣಿಯವರ ನೇರ ಪಾತ್ರ ಇದೆ ಎನ್ನುವಂತಹ ಹಲವು ಟೆಕ್ನಿಕಲ್ ಎವಿಡೆನ್ಸು ಸಿಕ್ಕಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸುದೀರ್ಘವಾದ ತನಿಖೆಯನ್ನು ಕೂಡ ಮಾಡಲಾಗುತ್ತೆ. ಈ ಒಂದು ಪ್ರಕರಣದ ಪ್ರಮುಖವಾದ ವಿಚಾರ ಎಲ್ಲಿ ಬರ್ತದೆ ಅಂತಂದರೆ, 2019ರಲ್ಲಿ CBI ತನಿಖೆಗೆ ಈ ಪ್ರಕರಣವನ್ನು ಒಪ್ಪಿಸ್ತಾರೆ. ಆ ಸಂದರ್ಭದಲ್ಲಿ CBIನವರು 2019 ನವೆಂಬರ್ 3ನೇ ತಾರೀಕು ವಿನಯ್ ಕುಲಕರ್ಣಿಯವರ ಪಾತ್ರ ಇದೆ ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಸೊ ಅರೆಸ್ಟ್ ಮಾಡಿದ ನಂತರ 9 ತಿಂಗಳ ಕಾಲ ಅವರು ಜೈಲಿನಲ್ಲೇ ಇರ್ತಾರೆ. ತದನಂತರ 2021ರಲ್ಲಿ ಅವರು ಜೈಲಿನಿಂದ ಜಾಮೀನು ಮೇಲೆ ಹೊರಬರ್ತಾರೆ. ತದನಂತರ ಈ ಒಂದು ಏನು ಪ್ರಕರಣ ಇದೆಲ್ಲ ವಿಚಾರಣೆ ನಡೀತಾ ಹೋಗುತ್ತೆ. ಏಪ್ರಿಲ್ 2ನೇ ತಾರೀಕು 2026, ನಾನು ಈ ವರ್ಷದ ವಿಚಾರ ಹೇಳ್ತಾ ಇದ್ದೀನಿ,
ಅವಾಗ ಕೋರ್ಟು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ಆದೇಶನ ಕೊಡುತ್ತೆ. ಏನಪ್ಪ ಅಂದರೆ ಇಬ್ಬರೂ ಪರ ಮತ್ತು ವಿರೋಧ ವಕೀಲರು ಏನಿದ್ದಾರೆ ಇವರಿಬ್ಬರು ಕೂಡ ಲಿಖಿತವಾದಂತಹ ವಾದವನ್ನು ಮಂಡಿಸಿ, ಇದುವರೆಗೂ ಕೂಡ ಓರಲ್ ವಾದವನ್ನು ಮಂಡಿಸಿರ್ತಾರೆ. ಇವ್ರು ಯಾವ ರೀತಿ ಪ್ರಕರಣದಲ್ಲಿ ಭಾಗಿಯಾಗಿದ್ದರು, ಈ 19 ಜನ ಇವತ್ತು ಏನು 19 ಜನ ವಿನಯ್ ಕುಲಕರ್ಣಿ ಸೇರಿದಂತೆ ಏನು ಆರೋಪಿತರಾಗಿದ್ದಾರೆ, ಅವ್ರ ಶಿಕ್ಷೆ ಪ್ರಕಟವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಲಿಖಿತವಾದವನ್ನು ಮಂಡಿಸಲಿಕ್ಕೆ ಕೋರ್ಟ್ ಒಂದು ಅವಕಾಶವನ್ನು ಕೊಡುತ್ತೆ ಏಪ್ರಿಲ್ 2ನೇ ತಾರೀಕು. ಅದಕ್ಕೆ ಸಂಬಂಧಪಟ್ಟಂತೆ ಲಿಖಿತವಾದ ವಾದವನ್ನು ಎರಡೂ ಭಾಗದ ವಕೀಲರು ಸಬ್ಮಿಟನ್ನು ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಂಪೂರ್ಣವಾದಂತಹ ಒಂದು ವಿಚಾರಣೆಯನ್ನು ನಡೆಸಿದ ನಂತರ ಎಲ್ಲ ಟೆಕ್ನಿಕಲ್ ಎವಿಡೆನ್ಸು, ಸಾಕ್ಷಿ ಆಧಾರಗಳ ಆಧಾರದ ಮೇಲೆ ಇವತ್ತು ಐತಿಹಾಸಿಕ ತೀರ್ಪನ್ನು ಕೊಟ್ಟಿರುವಂಥದ್ದು. ಇದರಲ್ಲಿ ಇಬ್ಬರು ಆರೋಪಿ ನಂಬರ್ 20 ಮತ್ತು ಆರೋಪಿ ನಂಬರ್ 21 ಇದ್ದಾರೆ. ಅವರಿಗೆ ಮಾತ್ರ ಈ ಒಂದು ಪ್ರಕರಣದಿಂದ ಅವರನ್ನು ಖುಲಾಸೆಗೊಳಿಸಲಾಗಿದೆ. ಉಳಿದಂತೆ ಇನ್ನೂ 19 ವಿನಯ್ ಕುಲಕರ್ಣಿ ಸೇರಿದಂತೆ 19 ಜನ ಆರೋಪಿತರು ಯಾರಿದ್ದಾರೆ ಅವರ ಸಂಬಂಧಪಟ್ಟಂತೆ ಇವತ್ತು ಅವರು ಈ ಶಿಕ್ಷೆಯನ್ನು ಪ್ರಮಾಣವನ್ನು ಇವತ್ತು ನಾಳೆ ಪ್ರಕಟಿಸುತ್ತೆ. ಶಿಕ್ಷೆ ಪ್ರಮಾಣ ಇನ್ನೂ ಪ್ರಕಟಿಸಿಲ್ಲ, ಬಟ್ ಇವರು ಈ ಒಂದು ತಪ್ಪನ್ನು ಅಥವಾ ಈ ಒಂದು ಕೃತ್ಯವನ್ನು ಎಸಗಿರೋದು ಇವತ್ತು ಸಾಬೀತಾಗಿದೆ. ಹಾಗಾಗಿ ಶಿಕ್ಷೆಯ ಪ್ರಮಾಣ ಎಷ್ಟಿರುತ್ತೆ, ಈಗ ಮುಖ್ಯವಾಗಿ ಗಮನಿಸಬೇಕಾಗಿದ್ದು 120B ಆ ಒಂದು ಆ್ಯಕ್ಟಲ್ಲಿ ಇವರಿಗೆ ಸಂಚನ್ನು ಮಾಡಿರುವಂಥದ್ದು ಮತ್ತು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂಥದ್ದು. ಈ ಎರಡೂ ಪ್ರಕರಣಗಳಿಗೆ ಎರಡು ಬೇರೆ ಬೇರೆ ರೀತಿಯಾದಂತಹ ಶಿಕ್ಷೆಯ ಪ್ರಮಾಣ ಇದ್ದೇ ಇರುತ್ತೆ. ನೋಡಿ, ಈ ಮರ್ಡರ್ ಪ್ರಕರಣದಲ್ಲಿ ಇದೆಯಲ್ಲ, ಇದರಲ್ಲಿ ಕಾಮನ್ ಆಗಿ ಒಂದು ಕೃತ್ಯವನ್ನು ಎಸೆದವ್ರಿಗೆ ಜೀವಾವಧಿ ಶಿಕ್ಷೆ ಇದ್ದೇ ಇರುತ್ತೆ. ಜೀವಾವಧಿ ಶಿಕ್ಷೆ ಪ್ರಮಾಣ ಕೂಡ ಹೆಚ್ಚಿರುತ್ತೆ. ಜೊತೆಯಲ್ಲಿ ಕೃತ್ಯ ಮತ್ತು ಸಂಚು ಅದರಲ್ಲಿ ಪಾಲ್ಗೊಂಡಿರೋದು, ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಬೇರೆಯದೇ ರೀತಿಯಾದಂಥ ಶಿಕ್ಷೆಯ ಪ್ರಮಾಣ ಇರುತ್ತೆ. ಆದರೆ ಶಿಕ್ಷೆಯ ಪ್ರಮಾಣ ಎಷ್ಟಿರುತ್ತೆ, ಏನಿರುತ್ತೆ ಅನ್ನೋದನ್ನು ನ್ಯಾಯಾಧೀಶರು ನಾಳೆಗೆ ಅದನ್ನು ಕಾಯ್ದಿರಿಸಿದ್ದಾರೆ. ಈಗ ಈ ಒಂದು ಪ್ರಕರಣದ ವಿಚಾರಣೆ ನಡೆಸಿರುವಂಥ ನ್ಯಾಯಾಧೀಶರು ಇವರಷ್ಟು ಜನಕ್ಕೆ 19 ಜನಕ್ಕೆ ವಿನಯ್ ಕುಲಕರ್ಣಿ ಸೇರಿದಂಥ 19 ಜನರಿಗೆ ಈಗ ಇವರ ಆರೋಪ ಸಾಬೀತನ್ನು ಆಗಿದೆ ಅನ್ನುವಂತಹ ಒಂದು ತೀರ್ಪನ್ನು ಕೊಟ್ಟಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ.